ಈ ಆಷಾಢ ಮತ್ತು ಶ್ರಾವಣ ಮಾಸ ಬಂತಂದ್ರ ಎಲ್ಲ ಕಡೆ ಜಿಟಿ ಜಿಟಿ ಮಳಿ ಶುರು ಆಗ್ತದ. ಇಂಥ ಮಳಿ ಒಳಗ ಸ್ವಲ್ಪ ಆರೋಗ್ಯ ಸಮಸ್ಯೆ, ನೆಗಡಿ, ಕೆಮ್ಮು ಆಗುದು ಸಹಜ. ಇಂಥ ಟೈಮಿಗೆ ಏನ್ ಊಟ ಮಾಡಿದ್ರು ಬಾಯಿಗೆ ರುಚಿ ಅನ್ಸುದಿಲ್ಲ. ಅದಕ್ಕೆ ನಾನು ಇವತ್ತು ನಿಮ್ಗೊಂದು ರೆಸಿಪಿ ತಂದೀನಿ. ಈ ಬಿಸಿ ಬಿಸಿ ಮೆತ್ತಗಿರೋ ಅನ್ನ, ಅದ್ರ ಮೇಲೆ ತುಪ್ಪ, ಮೆಂತೆ ಹಿಟ್ಟು, ಎಲ್ಲರಿಗಿಂತ ಆರೋಗ್ಯವಾದದ್ದು. ಅದ್ರ ಮೇಲೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕೊಳ್ರಿ. ಬೇಕು ಅನ್ಸಿದ್ರೆ ಸ್ವಲ್ಪ ಚಟ್ನಿ ಪುಡಿ, ಆಮೇಲೆ ಬಾಯಿ ಕೆಟ್ಟಿದ್ರೆ ಈ ಸಿಹಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ, ಇದೆಲ್ಲದ್ರ ಜೊತೆಗೆ ಒಂದು ಉದ್ದಿನ ಹಪ್ಪಳ. ಇಷ್ಟಿದ್ರೆ ಸಾಕು. ಇದ್ರ ಜೊತೆ ಬ್ಯಾರೆ ಏನೂ ಬೇಕನ್ಸೋದಿಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆ, ವಯಸ್ಸಾದವರಿಗೆ ಮತ್ತು ಈ ಬಾಳಂತಿಯರಿಗೆ ಎಲ್ಲರಿಗೂ ಇದು ಒಂದು ಒಳ್ಳೆಯ ಆಹಾರ. ಈ ಮೆಂತೆ ಹಿಟ್ಟನ್ನು ಹಾಕಿ ನೀವು ಅವಲಕ್ಕಿ ಚೂಡ ಮತ್ತು ಈ ಮಂಡಕ್ಕಿ ಚೂಡ ಕಲಿಸ್ತಿರ್ತೀವಲ್ಲ, ಅದನ್ನ ಮಾಡ್ರಿ. ಬಹಳ ಟೇಸ್ಟಿಯಾಗಿರ್ತದೆ. ಮೆಂತೆ ಹಿಟ್ಟು ಅಂದ್ರೆ ಒಂದು ಆರೋಗ್ಯಕರವಾದ ಪ್ರೋಟೀನ್ ಪೌಡರ್. ಎಲ್ಲ ರೀತಿಯ ಪೋಷಕಾಂಶ ಈ ಮೆಂತೆ ಹಿಟ್ಟಿನೊಳಗೆ ಸಿಗ್ತದ. ಹರೇ ಶ್ರೀನಿವಾಸ. ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಆರೋಗ್ಯಕರವಾದ ಮೆಂತೆ ಹಿಟ್ಟು ಮನೆಯೊಳಗೆ ಹೆಂಗೆ ಮಾಡೋದು ಅನ್ನೋದನ್ನ ಹೇಳಲಿಕತ್ತೀನಿ. ನಾನು 250 ml ಮೆಜರಿಂಗ್ ಕಪ್ ಯೂಸ್ ಮಾಡೀನಿ. ನೀವು ಯಾವುದು ಕಪ್ಪದ ಅಳತೆ ತಗೊಳ್ರಿ. 2 ಕಪ್ ಕಡಲೆಬೇಳೆ ತೊಗೊಂಡಿನಿ. ಅದನ್ನು ನೀವು ದಪ್ಪ ತಳ ಇರೋ ಪಾತ್ರೆ ಒಳಗೆ ಲೋ ಫ್ಲೇಮ್ ಒಳಗೆ ಚಂದ ಘಮ್ ಅಂತ ವಾಸನೆ ಬರುವವರೆಗೆ ಹುರ್ಕೋಬೇಕು. ಅಂದ್ರೆ ಬ್ಯಾಳೆ ಒಳಗೆ ಏನು ಹಸಿ ವಾಸನೆ ಇರ್ತದೆ ಅದೆಲ್ಲ ಹೋಗ್ಬೇಕು. ಈ ರೀತಿ ಹುರ್ಕೊಂಡು ಒಂದು ಬೇರೆ ಪಾತ್ರೆ ಒಳಗೆ ಎಲ್ಲ ತಕ್ಕೊಳ್ರಿ. ಆಮೇಲೆ 1 ಕಪ್ ನಾನು ಉದ್ದಿನ ಬೇಳೆ ತೊಗೊಂಡಿನಿ. ನೀವು ಬೇಕಾದ್ರೆ 3/4 ಕಪ್ಪು ತೊಗೋಬಹುದು. ಇದನ್ನು ಚಂದ ಲೋ ಫ್ಲೇಮ್ ಒಳಗೆ ಉದ್ದಿನ ಬೇಳೆದ ಹಸಿ ವಾಸನೆ ಹೋಗ್ಬೇಕು. ಅಲ್ಲಿವರೆಗೂ ಘಮ್ ಅಂತ ವಾಸನೆ ಬರೋವರೆಗೂ ಹುರ್ಕೊಂಡು ಎಲ್ಲ ಬೇಳೆಗಳನ್ನು ಒಂದೇ ಪಾತ್ರೆ ಒಳಗೆ ಹಾಕ್ಕೊಳ್ರಿ. ಆಮೇಲೆ ಇದು 1/2 ಕಪ್ ಗೋಧಿ ಅದ. ಗೋಧಿ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನು ನೀವು ಲೋ ಫ್ಲೇಮ್ ಒಳಗೆ ಚಂದ ಘಮ್ ಅಂತ ವಾಸನೆ ಬರುವವರೆಗೂ, ಈ ಚಟ್ಪಟ ಅಂತ ಈ ಅರಳು ಹುಡ್ದಂಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅಲ್ಲಿ ತನಕ ಹುರ್ಕೊಳ್ರಿ. ಆಮೇಲೆ 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಅಂದ್ರೆ ಹವೀಸ್ ಅಂತೀವಲ್ಲ ಅದು. ಇದು ಒಂದು ಒಳ್ಳೆ ವಾಸನೆ ಜೊತೆಗೆ ಜೀರ್ಣಶಕ್ತಿಗೆ ಬಹಳ ಉಪಯೋಗಕಾರಿಯಾಗ್ಯದ. ಇದನ್ನು ಕೂಡ ಸ್ವಲ್ಪ ಚಂದ ವಾಸನೆ ಬರುವವರೆಗೂ ಹುರ್ಕೊಂಡು ಎಲ್ಲವನ್ನು ಒಂದೇ ಪಾತ್ರೆ ಒಳಗೆ 2 ಟೇಬಲ್ ಸ್ಪೂನ್ ಜೀರಿಗೆನೂ ಒಂದು ಒಳ್ಳೆ ವಾಸನೆಯನ್ನು ಕೊಡ್ತದೆ ಮತ್ತು ಜೀರ್ಣಶಕ್ತಿಗೆ ಒಂದು ಉಪಯೋಗ ಅದ. ಇದನ್ನು ಚಂದ ಸ್ವಲ್ಪ ಘಮ್ಮಂತ ವಾಸನೆ ಬರೋವರೆಗೂ ಹುರ್ಕೊಳ್ಬೇಕು. ಹುರಿದಿರೋ ಎಲ್ಲವನ್ನು ಒಂದೇ ಪಾತ್ರೆ ಒಳಗೆ ಹಾಕ್ರಿ. 1 ಟೀ ಸ್ಪೂನ್ ಮೆಂತೆಕಾಳನ್ನು ಚಂದ ಹುರ್ಕೋಬೇಕು. ಈ ಮೆಂತೆಕಾಳು ನಮ್ಮ ಕೂದಲಿಗೆ ಮತ್ತು ನಮ್ಮ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡ್ತದೆ. ಜೀರ್ಣಶಕ್ತಿ, ಇದರ ಹಲವು ಉಪಯೋಗಕಾರಿ ಗುಣಗಳು ಇದರಲ್ಲಿ ಅದ. ಇದು ಸ್ವಲ್ಪ ಚಂದ ಕಂದು ಬಣ್ಣ ಬರೋವರೆಗೂ ಲೋ ಫ್ಲೇಮ್ ಒಳಗೆ ಹುರ್ಕೊಂಡು ನಾವು ಎಲ್ಲವನ್ನು ತೊಗೊಂಡಿರೋ ಪಾತ್ರೆ ಒಳಗೆ ಇದನ್ನು ಹಾಕ್ಕೋಬೇಕು. 1 ಟೀ ಸ್ಪೂನ್ ಮೆಣಸು ನಮ್ಮ ದೇಹಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮತ್ತು ಈ ಮಳೆಗಾಲ ಚಳಿಗಾಲದೊಳಗೆ ವಾತಾವರಣ ಹೊರಗೆ ಭಾಳ ತಂಪಿರ್ತದೆ. ಈ ತಂಪು ವಾತಾವರಣದೊಳಗೆ ನಾವು ಈ ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ ಎಲ್ಲ ಶುರು ಆಗಿರ್ತದೆ. ಆ ಟೈಮ್ನಾಗ ಎಷ್ಟೋ ಸರ್ತಿ ನಾವು ಈ ಮೆಣಸಿನ ಸಾರು ಕೂಡ ಮಾಡಿ ಕುಡಿತೀವಿ. ಮೆಣಸನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ರಿ. ಈಗ ಇದನ್ನ ಎಲ್ಲ ಬೇಳೆಗಳ ಜೊತೆಗೆ ಇದನ್ನು ಹಾಕ್ಕೋಬೇಕು. 1/2 ಕಪ್ಪು ಹೆಸರು ಬೇಳೆ ತೊಗೊಂಡಿನಿ. ಹೆಸರು ಬೇಳೆನೂ ಚಂದ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ರಿ. ಹೆಸರು ಬೇಳೆ ಹಾಕೋದ್ರಿಂದ ಮೆಂತೆ ಹಿಟ್ಟಿಗೆ ವಾಸನೆನೂ ಚಲೋ ಬರ್ತದೆ. ನಾವು ಈಗ ಹಾಕು ಎಲ್ಲ ಬೇಳೆ ಕಾಳುಗಳೊಳಗೆ ಒಂದಿಲ್ಲ ಒಂದು ರೀತಿಯ ಪ್ರೋಟೀನ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲನೂ ಇರ್ತದೆ. 1 ಟೀ ಸ್ಪೂನ್ ಸಾಸಿವೆನೂ ಸ್ವಲ್ಪ ಹುರ್ಕೊಂಡು ಹಾಕ್ಕೋಬೇಕು. ಸಾಸಿವೆ ನಮ್ಮ ದೇಹಕ್ಕೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತದೆ. ಈ ಮಳೆಗಾಲ ಚಳಿಗಾಲದೊಳಗೆ ಏನಾದರೂ ಅಲರ್ಜಿಗಳು ಇರ್ತಾವಲ್ಲ ಆರೋಗ್ಯದೊಳಗೆ, ಅದು ಎಲ್ಲದಕ್ಕೂ ಇದು ಒಂದು ಒಳ್ಳೆಯ ಔಷಧಿ ಆಗ್ಯದ. ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕಾನನ್ನು ಜರೂರ್ ಪ್ರೆಸ್ ಮಾಡಿರಿ. 1 ಟೀ ಸ್ಪೂನ್ ಒಣಶುಂಠಿನೂ ಸ್ವಲ್ಪ ಹುರ್ಕೋಬೇಕು. ಒಣಶುಂಠಿ ನಮ್ಮ ದೇಹದಲ್ಲಿ ಮಳೆಗಾಲ ಚಳಿಗಾಲದ ತಂಪಿಗಾಗೋ ಅಲರ್ಜಿಗಳಿಗೆ ಒಂದು ಒಳ್ಳೆಯ ಔಷಧಿ ಆಗ್ಯದ. ಆಮೇಲೆ 1/4 ಕಪ್ಪಿನಷ್ಟು ಕರಿಬೇವು ಅಂತೂ ಕೂದಲಿಗೂ ಒಳ್ಳೆಯದು. ಇದ್ರೊಳಗೆ ಬಹಳ ಐರನ್ ಕಂಟೆಂಟ್ ಅದ. ಈ ಎಲ್ಲ ಕಾಳುಗಳಲ್ಲಿಯೂ ಈ ಮಸಾಲೆಗಳಲ್ಲಿಯೂ ಒಂದು ಆರೋಗ್ಯಕರವಾದ ಗುಣಾಂಶ ಇದೆ. ಆಮೇಲೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಕಲರಿಗೋಸ್ಕರ ಹಾಕ್ಕೊಂಡಿನಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಆಮೇಲೆ 1 ಟೀ ಸ್ಪೂನ್ ಅರಿಶಿಣದ ಬೇರು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿನಿ. ಈ ಅರಿಶಿಣ ಮಳೆಗಾಲದೊಳಗೆ ಕೆಮ್ಮು, ನೆಗಡಿ ಮತ್ತು ಈ ಸ್ಕಿನ್ ಅಲರ್ಜಿಗಳೇನಾಗ್ತಾವ ತಂಪಿಗೆ, ಅದಕ್ಕೆಲ್ಲ ಒಳ್ಳೆಯ ಔಷಧಿ ಆಗ್ಯದ. ಅರಿಶಿಣದ ಬೇರೆ ಇಲ್ಲ ಅಂದ್ರೆ ಅರಿಶಿಣದ ಪುಡಿ ಹಾಕ್ಕೊಳ್ರಿ. ಆಮೇಲೆ 1 ಟೀ ಸ್ಪೂನ್ ಹಿಂಗೆ ಹಾಕ್ಕೊಂಡಿನಿ. ಆಮೇಲೆ ಪೂರ್ತಿ ತಣ್ಣಗಾದ್ಮೇಲೆ 1 ಟೀ ಸ್ಪೂನ್ ಹಳ್ಳುಪ್ಪು ಹಾಕ್ಕೋಬೇಕು. ಬಹಳ ಕ್ವಾಂಟಿಟಿ ಒಳಗೆ ಮೆಂತೆಟ್ ಮಾಡೋದಿದ್ರೆ ಗಿರಣಿ ಒಳಗೆ ಬೀಸ್ಕೊಂಡು ಬರ್ರಿ. ನಾ ಸ್ವಲ್ಪ ಮಾಡೀನಿ, ಮಿಕ್ಸರ್ ಒಳಗೆ ಸಣ್ಣಗೆ ಮಾಡ್ಕೊಲಿಕತ್ತೀನಿ. ಸ್ವಲ್ಪ ಉರುಟು ಅನಿಸಿದ್ರೆ ಈ ಒಂದು ಚಾಳ್ನಿ ಒಳಗೆ ಹಾಕ್ಕೊಂಡು ಜರಡಿ ಹಿಡ್ಕೊಳ್ರಿ. ಮೇಲೆ ಸ್ವಲ್ಪ ದಪ್ಪ ಬಂದಿರೋದನ್ನು ಮತ್ತೊಮ್ಮೆ ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಮಾಡಿರಿ. ಈ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.
ಇದರಿಂದ ಮುಂದೆ ಹಾಕೋ ಹೊಸ ಹೊಸ ರುಚಿಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಈ ಆರೋಗ್ಯಕರವಾದ ಮೆಂತೆ ಹಿಟ್ಟನ್ನು ಒಂದು ಡಬ್ಬಿ ಒಳಗೆ ಹಾಕಿ ನೀವು 3 ತಿಂಗಳದವರೆಗೂ ಆರಾಮಾಗಿ ಉಪಯೋಗಿಸ್ಬೋದು. ಈ ಮೆಂತೆ ಹಿಟ್ಟು ಹಾಕಿ ನೀವು ಅವಲಕ್ಕಿ ಮತ್ತು ಈ ಮಂಡಕ್ಕಿನ ಕಲಿಸ್ಬೇಕು, ಬಹಳ ಟೇಸ್ಟಿಯಾಗಿರ್ತದೆ. ಇಲ್ಲಾಂದ್ರೆ ಬಿಸಿ ಬಿಸಿ ಅನ್ನ, ತುಪ್ಪ, ಮೆಂತೆ ಹಿಟ್ಟು ಇಷ್ಟಿದ್ರೆ ಸಾಕು, ಬೇರೆ ಏನೂ ಬೇಕಾಗೋದಿಲ್ಲ. ತುಪ್ಪದೊಳಗೆ ರೆಸಿಸ್ಟೆನ್ಸ್ ಪವರ್ ಇರ್ತದೆ. ತುಪ್ಪನೂ ಬಹಳ ಒಳ್ಳೆಯದು. ಥ್ಯಾಂಕ್ ಯು.